ನಮಸ್ತೆ. ಮೊದಲನೇದು ಇದೆರಡನೇದು, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ನಿಮ್ಮ ಯೂನಿಕಾರ್ನ್ಸ್ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ಚೆಕ್ ಮಾಡೋಣ. ಇಷ್ಟ ಇದ್ದರೆ ಎರಡನ್ನೂ ಆಯ್ಕೆ ಮಾಡಿ, ಇಲ್ಲ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಮೊದಲನೇದು, ಎರಡನೇದು. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಇನ್ನೊಬ್ಬರಿಗೆ ಒಂದಷ್ಟು ಸಹಾಯನ ಮಾಡಿ, ಇದರಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಹೃದಯ ಖುಷಿಯಾಗಿರೋದಕ್ಕೆ ಏನು ಬೇಕೋ ಅದನ್ನು ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರಿಗೂ ಓಪನ್ ಹಾರ್ಟ್ ಸರ್ಜರಿ ಒಂದಷ್ಟು ಸಮಸ್ಯೆನ ತಂದಿತ್ತು ಅಂತ ಅನಿಸುತ್ತೆ. ನಥಿಂಗ್ ಟು ವರಿ, ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸಮಯ ಸಂದರ್ಭ ಎಲ್ಲ ಒಂದೇ ಥರ ಇರೋದಿಲ್ಲ. ನಿಮಗೆ ಒಂದಷ್ಟು ಅವಮಾನ ಆಗಿದ್ದ ಕಡೆನೇ ಸನ್ಮಾನ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. 28, 32 2 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಈ ಒಂದು ಸಂಕಷ್ಟಿ ಮುಂದಿನ ದಿನಗಳಲ್ಲಿ ಏನು ಸಂಕಷ್ಟಿ ಬರುತ್ತೆ, ಆವಾಗ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ರೆಸ್ಪೆಕ್ಟ್ ಬರೋದರಲ್ಲಿ ಇದೆ, ಒಂದು ಹೊಸ ಐಡಿಯಾ ಬರೋದರಲ್ಲಿ ಇದೆ, ಪಾಪು ಬರೋದರಲ್ಲಿ ಇದೆ, ಒಂದು ಸಿಚುವೇಶನ್ ಚೇಂಜ್ ಆಗೋದ್ರಲ್ಲಿ ಇದೆ, ನಿಮ್ಮ ಅದೃಷ್ಟದ ಡಬ್ಬಿ ತೆಗೆಯೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಜನಗಳು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನುವಂಥದ್ದು ಇದೆ. ರಿಯೂನಿಯನ್ ಎನರ್ಜಿ ಇದೆ. ಫ್ಯೂಚರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹಳೆದನ್ನೆಲ್ಲ ಹೋಗಲಿಕ್ಕೆ ಬಿಡಿ. ಪಾಸ್ಟ್ ಈಸ್ ಪಾಸ್ಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಸಮಯನ ವ್ಯರ್ಥ ಮಾಡಬೇಡಿ. ಜೀವನದಲ್ಲಿ ಮುಂದುವರಿಯೋದನ್ನು ಕಲೀರಿ ಅನ್ನುವಂಥದ್ದು ಇದೆ. ಕಾಲಿಗೆ ಪೆಟ್ಟಾಗಿತ್ತು, ಇನ್ಮೇಲೆ ನಡೆಯೋಕ್ಕಾಗಲ್ಲ ಅಂದ್ಕೊಂಡಿದ್ದವರು ಎದ್ದು ನಡೆಯೋದಕ್ಕೆ ಆಗುತ್ತೆ, ತುಂಬ ಚೆನ್ನಾಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಜೀವನದಲ್ಲಿ ನಿಮಗೋಸ್ಕರ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ. ಅವ್ರು ಬಂದ ಮೇಲೆ ದ ಗೇಮ್ ಚೇಂಜರ್ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಜೀವನದ ಗೇಮ್ ಚೇಂಜ್ ಆಗುವಂಥ ಸಾಧ್ಯತೆ ಇದೆ. ಯಾವುದೋ ಒಂದು ಫ್ರೆಂಡಿಂದ ನಿಮಗೆ ಕಾಲ್ ಬರ್ಬೋದು, ಆಫೀಸಿಂದ ಕಾಲ್ ಬರ್ಬೋದು, ಪ್ರಮೋಷನ್ ಬರುವಂಥ ಸಾಧ್ಯತೆ ಇದೆ. ಸಡನ್ನಾಗಿ ಫೋನ್ ಬಂದು ಎಲ್ಲೋ ಹೊರಗಡೆ ಹೋಗುವಂಥ ಸಾಧ್ಯತೆ ಇದೆ. ಅನಿವಾರ್ಯ ಪರಿಸ್ಥಿತಿ ಬರಬಹುದು, ಹೋಗಲೇಬೇಕಾದಂಥ ಪರಿಸ್ಥಿತಿ ಬರುವಂಥ ಸಾಧ್ಯತೆಗಳು ಇದೆ. ಜೊತೆಗೆ ಯಾರೋ ಫ್ಲೈಟ್ ಎತ್ಕೊಂಡು ಎಲ್ಲೋ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಮನೆಯಿಂದ ದೂರ ಕೆಲವರು ಹೋದರೆ ಮನೆಗೆ ವಾಪಸ್ ಯಾರೋ ಕೆಲವರು ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಇಮ್ಯಾಜಿನೇಷನಿಗೆ ಒಂದಷ್ಟು ರೆಕ್ಕೆ ಪುಕ್ಕನ ಕೊಡಿ, ಅದೊಂಚೂರು ಹಾರಾಡಲಿ ಅನ್ನುವಂಥದ್ದು ಇದೆ. ಕ್ರಿಸ್ಟ್ ಇದ್ದಾರೆ ಇಲ್ಲಿ. ಸೊ ನಿಮ್ಮ ಹೃದಯಕ್ಕೆ ಒಂದು ಅವಕಾಶನ ಕೊಡಿ ಅಂತ ನಿಮ್ಮ ಪೂರ್ವಜರು ಹೇಳ್ತಿದ್ದಾರೆ. ನಿಮಗೆ ಸಹಾಯಕರನ್ನ ಅವರು ಕಳಿಸ್ತಾ ಇದ್ದಾರೆ. ಸಮಯನ ವ್ಯರ್ಥ ಮಾಡಬೇಡಿ. ನಿನಗೆ ಈಗ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ, ಆದರೆ ಸಮಯಕ್ಕೆ ಗೊತ್ತಿದೆ ಸಮಯ ಏನು ಮಾಡ್ತಾ ಇದೆ ಅಂತ. ಹಾಗಾಗಿ ನಿನ್ನೊಳಗಿನ ಬೆಳಕು ಆರದೇ ಇರೋ ಹಾಗೆ ನೋಡ್ಕೋ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹೃದಯದಲ್ಲಿ ಯಾವಾಗಲೂ ಜ್ಯೋತಿ ಬೆಳಗ್ತಾ ಇರಲಿ. ನಿಮಗೆ ಮಾರ್ಗದರ್ಶನ ಸಿಗ್ತಾ ಇದೆ. ಮಹಾಲಕ್ಷ್ಮಿ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನೋಡಿ, ಕೈಯಲ್ಲಿರುವಂಥ ಅವಕಾಶನ ವ್ಯರ್ಥ ಮಾಡಬೇಡಿ. ಪೂರ್ವಾರ್ಜಿತ ಪುಣ್ಯಫಲ ನಿಮ್ಮ ಕೈಗೆ ಬಂದು ಸೇರಿದೆ. ಇದನ್ನು ನಿಮ್ಮ ಕೈಯಾರೆ ನೀವು ಹಾಳು ಮಾಡಿಕೊಂಡ್ರೆ ನಿಮಗೆ ಸಮಸ್ಯೆ ಆಗತ್ತೆ. ಮಾಡ್ಕೊಬೇಡಿ. 15, 16 ನಂಬರ್ ತುಂಬ ಇಂಪಾರ್ಟೆಂಟ್. ತುಂಬ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇದೆ, ತುಂಬ ಸಮಸ್ಯೆಗಳು ಇದೆ. ಒಂದು ರೀತಿ ಸ್ವಾತಂತ್ರ್ಯನೇ ಇಲ್ಲ. ಫ್ರೀಯಾಗಿದ್ದೀರ, ಬಟ್ ನೀವು ಫ್ರೀಯಾಗಿಲ್ಲ. ತುಂಬ ಸಮಸ್ಯೆಗಳು ಇದೆ. 44 ನಂಬರ್ ಇಂಪಾರ್ಟೆಂಟಲ್ಲೇ ಇಂಪಾರ್ಟೆಂಟ್ ನಂಬರ್. 15 ಮತ್ತು 16 ಅಪ್ಗ್ರೇಡ್ ಮಾಡ್ಕೊಳ್ಳಿ ನಿಮ್ಮ ಲೈಫನ್ನು ಅಂತ ಇಡೀ ಯೂನಿವರ್ಸ್ ನಿಮಗೆ ಅವಕಾಶನ ಕೊಡ್ತಾ ಇದೆ. ಆದರೆ ನೀವೆಲ್ಲೋ ಒಂದು ಸ್ಟೆಪ್ ಕೆಳಗಿಳಿತಿದ್ದೀರ ಹೊರತು ಒಂದು ಸ್ಟೆಪ್ ಮೇಲೆ ಏರಬೇಕು ಅಂತ ನಿಮಗೆ ಅನ್ನಿಸ್ತಾ ಇಲ್ಲ. ಅಂಥ ತಪ್ಪನ್ನು ಮಾಡಬೇಡಿ. 1 by 1 ಸ್ಟೆಪ್ಪನ್ನು ಮೇಲೆ ಏರೋದಕ್ಕೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇಲ್ಲಿ ಇದೆ. ಓಕೆ, ಸೊ ಕೈಯಲ್ಲಿರೋ ಅವಕಾಶನ ಹೋಗಲಿಕ್ಕೆ ಬಿಡಬೇಡಿ. ಸೊ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಬೇಡಿ. ಬಿಡುಗಡೆ ಆಗತ್ತೆ, ನೀವು ಫ್ರೀ ಆಗ್ತೀರಾ ಅನ್ನುವಂಥದ್ದು ಇದೆ. ಹೀಲಿಂಗ್ ಬರೋದ್ರಲ್ಲಿ ಇದೆ. ದುಡ್ಡು ಬರ್ತಾ ಇದೆ. ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ, ಹೀಲಿಂಗ್ ಬಗ್ಗೆ ಚಿಂತೆ ಮಾಡಬೇಡಿ. ಸೊ ನಿಮಗೆ ಹೀಲಿಂಗು ದುಡ್ಡು ಎರಡೂ ಬರ್ತಾ ಇದೆ. ಆರೋಗ್ಯದ ಸಮಸ್ಯೆ ಕೂಡ
ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ನೀವು ಹೇಗಿರಬೇಕು, ಯಾವ ರೀತಿ ನೀವು ಬದುಕಬೇಕು, ಯಾವ ಕನಸು ನಿಮ್ಮದು ನನಸಾಗಬೇಕು, ಇದ್ರ ಕಡೆ ಗಮನನ ಕೊಡಿ. ನೀವು ಇನ್ನೊಬ್ಬರಿಗೆ ಬುದ್ಧಿ ಹೇಳೋ ರೀತಿಲಿ ಇರಬೇಕೆ ಹೊರತು ಇನ್ನೊಬ್ಬರು ನಿಮಗೆ ಬುದ್ಧಿ ಹೇಳೋ ರೀತಿಲಿ ನೀವು ಇರಬಾರ್ದು. ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ಒಬ್ಬ ಗುರುವಿನ ಸ್ಥಾನಕ್ಕೆ ನೀವು ಏರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮಾತನ್ನು ಬೇರೆಯವರು ಅನುಸರಿಸುವಂಥ ರೀತಿಯಲ್ಲಿ ಮುಂದಿನ ದಿನಗಳು ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಈ ಒಂದು ಡಿವೈನ್ ಪವರ್ ಏನು ಕೊಟ್ಟಿದ್ದಾರೆ ಅದನ್ನು ಮಿಸ್ಯೂಸ್ ಮಾಡ್ಕೊಬೇಡಿ ಅನ್ನುವಂಥದ್ದು ಇದೆ. 43, 19, 40 ನಂಬರ್ ಕೂಡ ಇಂಪಾರ್ಟೆಂಟ್. ನೀವು ಪ್ರೀತಿ ಜೀವನದಲ್ಲಿ ತುಂಬಾ ಆಶೀರ್ವಾದನ ಹೊಂದಿದ್ದೀರಾ. ಹಾಗಾಗಿ ನಿಮ್ಮ ಪ್ರೀತಿ ಜೀವನ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಕ್ವೀನ್ ಆಫ್ ಯೂನಿಕಾರ್ನ್ ಇದ್ದಾರೆ ಇಲ್ಲಿ. ಸೊ ನಿಮ್ಮ ಕನಸುಗಳೆಲ್ಲವನ್ನೂ ಕೂಡ ತಾಯಿ ದೇವತೆ ನಿಮಗೆ ನೆರವೇರಿಸಿ ಕೊಡ್ತಾರೆ. ನೀವೇನು ಅಂದ್ಕೊಂಡ್ರು ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್, ಯಾರ ಹತ್ರನೂ ಜಗಳ ಮಾಡಬೇಡಿ, ನಗ್ನಗ್ತಾ ಇರೋದನ್ನು ಕಲೀರಿ ಅನ್ನುವಂಥದ್ದು ಕೂಡ ಇದೆ. ನಗ್ನಗ್ತಾ ಇದ್ದರೆ ಸೊ ಡಿವೈನಿಗೆ ನೀವೇನು ಅಂದ್ಕೊಳ್ತೀರೋ ಅದನ್ನು ನಿಮಗೆ ಕೊಡಲಿಕ್ಕೆ ಇಷ್ಟ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಏನು ಆಸೆ ಕನಸಿದೆ ಅದು ಖಂಡಿತವಾಗ್ಲೂ ಈಡೇರುತ್ತೆ. ಬಟ್ ಹುಷಾರಾಗಿರಿ, ಏನು ಬೇಕು ನಿಮಗೆ ಅನ್ನುವಂಥದ್ದು. ಓಪನಿಂಗ್ ಅನ್ನುವಂಥದ್ದು ಇದೆ. ಹೊಸ ಜೀವನಕ್ಕೆ ನಿಮಗೆ ನಾಂದಿ ಹೇಳ್ತಾ ಇದೆ. ಯಾರೋ ಇಲ್ಲಿ ಹೊಸ ಮನೆಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಎ ನ್ಯೂ ಡೋರ್ ಈಸ್ ಓಪನಿಂಗ್. ಹೊಸ ಮನೆ, ಹೊಸ ಕೀ ಕೊಡೋದ್ರಲ್ಲಿ ಇದ್ದಾರೆ. ಈ ಮನೆ ಮಾತ್ರ ನಿಮಗೆ ಸರ್ಪ್ರೈಸ್ ಆಗಿದೆ. ಈ ಮನೆ ಕೀ ಮಾತ್ರ ನಿಮಗೆ ಸಿಗುತ್ತಲ್ಲ, ಇದಂತೂ ಅನ್ಎಕ್ಸ್ಪೆಕ್ಟೆಡ್ ಇದೆ. ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಮನೆ. ಆ ಮನೆ ನಿಮ್ಮದೇನೆ, ಆ ಮನೆ ನಿಮ್ಮದು ಅನ್ನೋದಕ್ಕೆ ಸಾಕ್ಷಿ ಕೂಡ ಸಿಗತ್ತೆ. ಸೊ ನಿಮ್ಮ ಅರ್ನಿಂಗಲ್ಲಿ ನೀವು ಬಿಟ್ಟು ಬಂದಂಥ ಪಾಸ್ಟ್ ಎನರ್ಜಿ ಇರುವಂಥ ಮನೆ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾ ಇದೆ. ನೋಡಿ, ಕಿಂಗ್ ಆಫ್ ಯೂನಿಕಾರ್ನ್ ಮತ್ತು ಕ್ವೀನ್ ಆಫ್ ಯೂನಿಕಾರ್ನ್ ಇದ್ದಾರೆ. ಸೊ ಅಪ್ಪ ಅಮ್ಮನ ಎನರ್ಜಿ ಇರ್ಬೋದು, ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜಿ ಇರ್ಬೋದು, ಅಥವಾ ಸೋಲ್ಮೇಟ್ ಎನರ್ಜಿ ಇರ್ಬೋದು. ನೀವಿಬ್ಬರು ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಇದ್ದೀರಾ. ನಿಮ್ಮನ್ನು ಯಾರೂ ದೂರ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಜನಗಳ ಮಾತಿಗೆ ನೀವು ತಲೆ ಕೆಡಿಸ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಏನು ಇಂಪಾರ್ಟೆಂಟು ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಸತ್ಯನ ಮಾತಾಡಿ, ಸತ್ಯದ ಜೊತೆ ಜೀವನನ ಸಾಕ್ಷಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದಷ್ಟು ಪ್ರಯಾಣ ನಡೀತಾ ಇದೆ. ಜಗಳ ಬೇಡ ಅನ್ನುವಂಥದ್ದು ಇದೆ. ಸೈಲೆಂಟಾಗಿ ಇರಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮ ಮನೆಗೆ ಸರ್ಪ್ರೈಸ್ ಆಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸಹಾಯ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಸೋಲ್ ಪರ್ಪಸ್ ಕಡೆ ಹೆಚ್ಚಿನ ಗಮನ ಕೊಟ್ಟಿದ್ದಷ್ಟು ನಿಮಗೆ ಒಳ್ಳೆಯದು. ಪ್ರಾಮಾಣಿಕವಾಗಿರಿ, ನಿಮ್ಮ ಜೊತೆನೂ ಬೇರೆಯವ್ರ ಜೊತೆನೂ ಅನ್ನುವಂಥದ್ದು ಇದೆ. ಸೊ ಒಂದು ಹಿಡನ್ ಟ್ರೂತ್ ನಿಮ್ಮನ್ನು ಕರಿತಾ ಇದೆ. ಆ ಹಿಡನ್ ಟ್ರೂತ್ ಹತ್ರ ಅಂದರೆ ಗೊತ್ತಿಲ್ಲದಿರುವಂಥ ಸತ್ಯ ನಿಮ್ಮನ್ನು ಕರಿತಾ ಇದೆ. ಆ ಸತ್ಯದ ಹುಡುಕಾಟ ಅಥವಾ ಸತ್ಯಾನ್ವೇಷಣೆಯಲ್ಲಿ ನೀವು ಹೊರಟಾಗ ಒಂದಷ್ಟು ಜಗಳಗಳು ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಅವಕಾಶನ ಕೊಡಬೇಡಿ. ಒಂದು ನೀರಿರುವಂಥ ಸ್ಥಳದಲ್ಲಿ ಕೂತು ನೀವು ಒಂದಷ್ಟು ಪ್ರಾರ್ಥನೆನ ಅಥವಾ ಒಂದಷ್ಟು ಕೇಳಿಸ್ಕೊಂಡ್ರೆ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಪ್ರಯಾಣ ನಿಷಿದ್ಧ ಅಂತ ಕೂಡ ಕೇಳಿಸ್ತಾ ಇದೆ. ಪ್ರಯಾಣ ಹೋಗಲೇಬೇಕಾದಂಥ ಅನಿವಾರ್ಯತೆ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲವೂ ಕಾಲಕ್ಕೆ ಬಿಟ್ಟಂಥ ವಿಚಾರ. ಯಾರ ಹತ್ರನೂ ಜಗಳ ಬೇಡ, ನಗೋದನ್ನ ಮರೆಯೋದು ಬೇಡ, ಪ್ರಾಮಾಣಿಕತೆಯ ಹಾದಿನ ತೊರೆಯೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಕೀಪ್ ಸ್ಮೈಲಿಂಗ್. ನಿಮ್ಮ ಕನಸೆಲ್ಲ ನನಸಾಗತ್ತೆ. ಹ್ಯಾವ್ ಎ ನೈಸ್ ಡೇ ಅಂತ ಪ್ರತಿದಿನ ಹೇಳ್ಕೊಂಡು ಶುರು ಮಾಡಿ. ಇಡೀ ದಿನ ನಿಮಗೆ ತುಂಬ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಮಸ್ತೆ. ಯಾರು ಎರಡನೇದು ಆಯ್ಕೆ ಮಾಡಿದ್ದೀರಾ? ಸೊ ನಿಮ್ಮ ಚಕ್ರಗಳನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಯಾರೋ ಹಾಡು ಹೇಳ್ತಾ ಇದ್ದಾರೆ. ಕರಜರಣಿ ನನ್ನ ಕೈಯೊಳಗೆ ಹಿಡಿ ಮಣ್ಣು ನಿನ್ನ ಬಾಯೊಳಗೆ ಅಂತ. ಬೇಡ ಎಕ್ಕ ರಾಜಾರಾಣಿ ಸಹವಾಸ ನಿಮಗೆ.
ಓಕೆ. ಸೊ ವಾವ್, ಕಾಸ್ಮಿಕ್ ರೂಬಿ 32 ನಂಬರ್ ಇಂಪಾರ್ಟೆಂಟ್ ಟು ಪೀಸ್ ಅಂಬಾಸಿಡರ್, ಪ್ರಾಕ್ಟೀಸ್ ಕಾಸ್ಮಿಕ್ ಮಾಸ್ಟರಿ ಅನ್ನುವಂಥದ್ದು ಇದೆ. ಮಾಸ್ಟರ್ ಎನರ್ಜಿನ ನೀವು ಪ್ರಾಕ್ಟೀಸ್ ಮಾಡಿ ಅನ್ನುವಂಥದ್ದು ಇದೆ. ಮಾಸ್ಟರಿ ಏನೋ ಒಂದು ಕಲ್ತಿದ್ರೆ ಅದನ್ನು ಮಾಸ್ಟರ್ ಲೆವೆಲಲ್ಲಿ ಕಲೀರಿ ಅನ್ನುವಂಥದ್ದು ಇದೆ. ವಾವ್, ಹೊಸ ಅವಕಾಶಗಳು ನಿಮಗೋಸ್ಕರ ಬರೋದರಲ್ಲಿ ಇದೆ ಅನ್ನುವಂಥದ್ದು ಇದೆ. ಡಿಕ್ಲೇರ್ ಯುವರ್ ಲೈಫ್, ಮ್ಯಾಜಿಕಲ್ ಡೋರ್ವೇಲಿ ನಿಮ್ಮ ಜೀವನನ ಕರ್ಕೊಂಡು ಹೋಗ್ತಾ ಇದೆ. ಒಂದು ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ, ಮುಗಿದೋಯ್ತು, ದ ಎಂಡ್ ಆಯಿತು, ಇದರಿಂದ ನಾನು ಯಾವತ್ತೂ ಹೊರಗೆ ಬರೋದಿಲ್ಲ, ಮುಗೀತು ಅಂತ ಅಂದ್ಕೊಂಡಿದ್ರಿ. ಸೊ ದ ಎಂಡ್, ನೋ ವೇ, ಮುಂದುವರಿಲಿಕ್ಕೆ ಯಾವುದೇ ಅವಕಾಶ ಇಲ್ಲ ಅಂದಾಗ ನಿಮ್ಮ ಡಿವೈನ್ ಅಶ್ವಿನಿ ದೇವತೆಗಳು ಅಥವಾ ಯೂನಿಕಾರ್ನ್ ನಿಮ್ಮ ಜೀವನಕ್ಕೆ ಬಂದು ನಿಮಗೆ ಒಂದು ಕನಸಿನ ಕಾಮನ ಬಿಲ್ಲಿನ ಸೇತುವೆನ ಕಟ್ಟಿ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ. ಲೆಟ್ಸ್ ಬಿಗಿನ್ ದ ಜರ್ನಿ. 11 ಕಾಣಿಸ್ತು. ಲೆಟ್ಸ್ ಬಿಗಿನ್ ದ ಜರ್ನಿ ಅನ್ನೋದು ಕೇಳಿಸ್ತಾ ಇದೆ. ಸೊ ನಿಮಗೂ ಕೂಡ ಆ ಶಬ್ದ ಕೇಳಿಸ್ಬೋದು. ಲೆಟ್ಸ್ ಬಿಗಿನ್ ದ ಜರ್ನಿನ ಶುರು ಮಾಡೋಣ ಅನ್ನುವಂಥ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲ, ಏನೋ ಒಂದು ರೀತಿ ಹೆವಿ ಎನರ್ಜಿ ಇದೆ. ಸೊ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಬೇಡದಿರುವಂಥ ಜವಾಬ್ದಾರಿಗಳಿಂದ ದೂರ ಬನ್ನಿ. ನಿಮ್ಮ ಕರ್ತವ್ಯ ನಿರ್ವಹಣೆ ಸರಿಯಾಗಿರಲಿ. ಎಂಥದೇ ಸಮಸ್ಯೆ ಇರಲಿ, ಎಂಥದೇ ತೊಂದರೆ ಇರಲಿ, ಅದೆಲ್ಲದರಿಂದ ಹೊರಗೆ ಬರ್ತೀರಾ. ನೀವು ಯಾವತ್ತೂ ಒಂಟಿ ಅಲ್ಲ. ನಿಮ್ಮ ಹೃದಯ ಎಷ್ಟು ಪ್ಯೂರ್ ಆಗಿದೆ. ಯು ಆರ್ ವೆರಿ ಇಂಪಾರ್ಟೆಂಟ್ ಸೋಲ್. ಸೊ ನೀವು ಜನಗಳಿಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ಲಿಲ್ಲ, ಬಟ್ ಭಗವಂತನಿಗೆ ನೀವು ಇಂಪಾರ್ಟೆಂಟ್ ಅಂತ ಅನ್ಸಿದ್ರಿ. ನಂಗೆ ಗೊತ್ತಿಲ್ಲ, ಇಲ್ಲಿ ನಿಮ್ಮ ಜೊತೆ ಇದ್ದ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಬಿಟ್ಟು ಹೋದಂಥ ಅಥವಾ ನಿಮ್ಮ ಜೊತೆ ಕಾಲದಲ್ಲಿ ಲೀನವಾದಂಥ ಪ್ರೀತಿ ಪಾತ್ರರ ಎನರ್ಜಿ ಇದೆ. ಸೊ ಅವರು ಹೊರಡುವಂಥ ಸಮಯ ಅಥವಾ ಅವರು ಭಗವದ್ಧಾಮಕ್ಕೆ ಹೋಗುವಂಥ ಸಮಯ, ಅವರನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರ ಬಗ್ಗೆ ಚಿಂತೆ ಮಾಡಬೇಡಿ. ಅವ್ರ ಬಗ್ಗೆ ಚಿಂತೆ ಮಾಡಿ 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 ನೀವು ಸಮಸ್ಯೆನ ಮೈ ಮೇಲೆ ಹೇಳ್ಕೊಳ್ತಾ ಇದ್ದೀರಾ. ಜಾಸ್ತಿ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಒಂದು ಮ್ಯಾಜಿಕಲ್ ರೀತಿ ಆಶೀರ್ವಾದ ನಿಮ್ಮ ಜೀವನಕ್ಕೆ ಬರೋದರಲ್ಲಿ ಇದೆ. ಬಿ ಎ ರೀಸನ್ ಅಂತ ಇದೆ. 36-42 ನಂಬರ್ ಇಂಪಾರ್ಟೆಂಟ್ ಅಂತ ಇದೆ. ಸೊ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗುವಂಥ ರೀತಿಲಿ ನೀವು ಬದುಕಿದ್ರಿ ಮತ್ತು ಬದುಕ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ನನಗೆ ಇಲ್ಲಿ ಆ್ಯನ್ಸಿಸ್ಟರ್ಸ್ ರೀಡಿಂಗ್ ಥರ ಅನ್ನಿಸ್ತಾ ಇದೆ. ಅವರು ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮ್ಮ ಜೀವನದಿಂದ ದೂರ ಆಗುವಂಥ ಸಮಯ ಅಥವಾ ಅವರು ಭಗವಂತನ ಪಾದಕ್ಕೆ ಸೇರುವಂಥ ಸಮಯ, ಅವರದೇ ಆದ ಲೋಕಕ್ಕೆ ಹೋಗುವಂಥ ಸಮಯ ಬಂದಿದೆ, ಅಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಅವರು ಒಂದು ದೇವತೆಗಳ ಲೋಕ ಅಥವಾ ಆತ್ಮಗಳ ಲೋಕ ಅಥವಾ ಬೆಳಕಿನ ಲೋಕ, ಅಲ್ಲಿಗೆ ಹೋಗ್ತಿದ್ದಾರೆ. ಅವರೊಂದು ಪ್ಯೂರ್ ಡಿವೈನ್ ಆಗಿ ಹೋಗ್ತಿದ್ದಾರೆ. ತುಂಬ ಒಳ್ಳೆಯ ಒಂದು ಮರ್ಯಾದೆಯಿಂದ ಅವರು ಹೋಗ್ತಿದ್ದಾರೆ. ನರಕದ ಸ್ಪರ್ಶ ಇಲ್ಲದೆ ಅವರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಅವರು ನಡೆದು ಬಂದಂಥ ದಾರಿ, ಅವರು ಇದ್ದಂಥ ರೀತಿ, ಅವರು ಬದುಕದಂಥ ರೀತಿ ಬಹಳಷ್ಟು ಜನಕ್ಕೆ ಇನ್ಸ್ಪೈರ್ ಆಗುವಂಥ ರೀತಿಲಿ ಇದೆ. ಸಾಕಷ್ಟು ಜನರಿಗೆ ದಾರಿ ದೀಪವಾಗಿ ಅದು ಇರೋದರಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಕೈಯಿಂದ ಕೂಡ ಒಂದು ಬಿಡುಗಡೆ, ಒಂದು ಪಕ್ಷಿ ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಗೊತ್ತಿಲ್ಲ, ಇಲ್ಲಿ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ. ನಿಮ್ಮ ಪ್ರೀತಿ ಪಾತ್ರರು ಯಾರೋ ಒಬ್ಬರು ಹೋಗುವಂಥ ಸಮಯ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಯಾರು ಅಂತ ಗೊತ್ತಿಲ್ಲ, ಬಟ್ ಅವರು ಹೋದ್ಮೇಲೆ ಸಾಕಷ್ಟು ಜನರ ಪ್ರೀತಿ ವಿಶ್ವಾಸ ಅವರಿಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಅವರು ನಿಮಗೆ ಏನು ಹೇಳ್ತಿದ್ದಾರೆ, ನಿಮ್ಮನ್ನು ಬಿಟ್ಟು ಹೋದವರು ಅಥವಾ ನಿಮ್ಮ ಜೊತೆ ಇನ್ಮೇಲೆ ಇರೋಕ್ಕಾಗದೇ ಇರೋವಂಥ ನಿಮ್ಮ ಪೂರ್ವಜರು ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ,
ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಿ ಇರಿ. ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳನ್ನೇ ಯೋಚನೆ ಮಾಡ್ತಾ ಕೂರಬೇಡಿ. ಬದುಕಿದ್ರೆ ಎಂಥ ಸಮಸ್ಯೆನಾದರೂ ನಾವು ಬಗೆಹರಿಸ್ಕೊಳ್ಬಹುದು. ನಾವೇ ಬದುಕಿಲ್ಲ ಅಂದರೆ ಎಂಥ ಸಮಸ್ಯೆ ಇದ್ರೂ ನಾವು ಬಗೆಹರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸತ್ತ ಮೇಲೆ ಅನಿಸುತ್ತೆ, ಅಯ್ಯೋ ಇಷ್ಟು ಚಿಕ್ಕ ವಿಷಯಕ್ಕೆ ನಾನು ಪ್ರಾಣ ತ್ಯಾಗ ಮಾಡಿಬಿಟ್ನಾ, ಇಷ್ಟು ಚಿಕ್ಕ ವಿಷಯಕ್ಕೆ ನಾನು ಸೋಲು ಒಪ್ಕೊಂಬಾರ್ದಾಗಿತ್ತು, ನಾನು ತಪ್ಪು ಮಾಡಿದೆ ಅಂತ ಆವಾಗ ಅನಿಸುತ್ತೆ. ಆದರೆ ಕಾಲ ಮೀರಿ ಹೋಗಿದೆ. ಆ ಥರ ತಪ್ಪನ್ನು ನೀವು ಮಾಡಬೇಡಿ. ನಿಮ್ಮ ಸಮಯನ ವ್ಯರ್ಥ ಮಾಡಬೇಡಿ. ಎಂಥದ್ದೇ ಸಮಸ್ಯೆ ಬಂದರೂ ಹೋರಾಡಿಬಿಡಿ. ಒಂಚೂರು ಮುಂದೆ ಒಂದು ಹೆಜ್ಜೆ ಇಟ್ಬಿಡಿ. ನಿಲ್ಲಬೇಡಿ ಅಷ್ಟೇ. ನಿಂತರೆ ಅಷ್ಟೇ ನಿಮಗೆ ಅಲ್ಲಿ ನೀವು ಗೆಲ್ಲೋದಕ್ಕಾಗೋದಿಲ್ಲ. ಒಂದು ಸಣ್ಣ ಹೆಜ್ಜೆ ಆದರೂ ಸರಿ ನೀವು ಮುಂದೆ ಇಟ್ಕೊಂಡು ಮುಂದುವರಿರಿ. ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಎಂಥದ್ದೇ ಸಮಸ್ಯೆ ಇದ್ದರೂ ಗೆಲ್ತೀರಾ. ನನ್ನ ಆಶೀರ್ವಾದ ನಿನ್ನ ಮೇಲೆ ಸದಾ ಇರುತ್ತೆ. ಅಪಾರ್ಥಕ್ಕೆ ಯಾವುದೇ ಎಡೆ ಮಾಡಿಕೊಡ್ಬೇಡಿ. ಸೊ ನಾವು ಪರಿಪೂರ್ಣವಾಗಿ ನಿಮ್ಮನ್ನು ನಂಬಿದ್ದೀವಿ, ನಿಮ್ಮನ್ನು ಆಶೀರ್ವಾದ ಮಾಡಿದ್ದೀವಿ. ನೀವೇನು ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ನಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಇಟ್ಕೊಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಅವ್ರು ಹೇಳ್ತಿದ್ದಾರೆ, ನಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಸದಾ ಇರುತ್ತೆ ಅನ್ನುವಂಥದ್ದು ಇದೆ. ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗು. ನಿನ್ನ ಜೀವನ ನೀನು ನೋಡ್ಕೊಳ್ತಾ ಕೂರಬೇಡ. ನಿನ್ನ ಜೀವನ ನೋಡ್ಕೊಳ್ಳೋದಕ್ಕೆ ಭಗವಂತ ಇದ್ದಾನೆ. ಸೊ ಬೇರೆಯವ್ರ ಜೀವನಕ್ಕೂ ಒಂದಷ್ಟು ಸಹಾಯ ಸಹಕಾರನ ಮಾಡ್ತಾ ಇರು. ಇದು ನಿಮಗೆ ಪುಣ್ಯದ ಪಾತ್ರವಾಗಿ ಬರುತ್ತೆ ಅನ್ನುವಂಥದ್ದು ಇದೆ. ನೀನು ಗೊತ್ತಿಲ್ಲ ನಾವು ಎಷ್ಟು ಖುಷಿಯಾಗಿ, ಎಷ್ಟು ರಕ್ಷೆ ಒಳಗೆ, ಎಷ್ಟು ಅದ್ಭುತವಾದಂಥ ಲೋಕಕ್ಕೆ ಹೋಗ್ತಾ ಇದ್ದೀವಿ. ಇಂಥ ಲೋಕಕ್ಕೆ ಹೋಗಬೇಕು ಅಂದರೆ ನೀನು ನಿನ್ನದೇ ಆದ ರೀತಿಯಲ್ಲೂ ಕೂಡ ಪ್ರಯತ್ನನ ಪಡಬೇಕು. ಯಾವುದೇ ಕಾರಣಕ್ಕೂ ಅಪಮೃತ್ಯಕ್ಕೆ ಎಡೆ ಮಾಡಿ ಕೊಡಬೇಡ ಅನ್ನುವಂಥದ್ದು ಇದೆ. ಸೊ ನಮ್ಮೆಲ್ಲರ ಪಿತೃದೇವತೆಗಳು ಅಥವಾ ಪೂಜ್ಯರು ಅಥವಾ ಹಿರಿಯರು ಅಥವಾ ಒಂದು ಭಗವಂತನ ಆಶೀರ್ವಾದದಿಂದ ಭೂಮಿ ಮೇಲೆ ಬಂದಂಥ ಏಂಜಲಿಕ್ ಎನರ್ಜಿ ಇರೋವಂಥವ್ರು ನಮಗೆ ದೀರ್ಘಾಯುಷ್ಮಾನ್ ಭವ ಅನ್ನುವಂಥ ಒಂದು ಆಶೀರ್ವಾದನ ಮಾಡ್ತಿದ್ದಾರೆ. ಸೊ ಈ ರೀಡಿಂಗ್ ಯಾರ್ಯಾರು ನೋಡ್ತಿದ್ದೀರೋ ಅವ್ರು ಯಾರಿಗೂ ಅಪಮೃತ್ಯು ಬರೋದಿಲ್ಲ. ಇದು ಸತ್ಯ ಇದೆ. ಇದು ವಾಗ್ದೇವಿ ಚಾನಲ್ ಅಥವಾ ವಾಗ್ದೇವಿ ತಾಯಿಯ ಮುಖಾಂತರ ಬಂದಿರುವಂಥ ಸತ್ಯನೇ ಅಂದ್ಕೊಳ್ಳಿ. ಸೊ ಎಲ್ಲರಿಗೂ ದೀರ್ಘಾಯುಷ್ಮಾನ್ ಭವ ಇದೆ. ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ದಾರೆ ಅವರು. ಅಪಮೃತ್ಯು ಬರೋದಿಲ್ಲ ಅನ್ನುವಂಥದ್ದು ಇದೆ. ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಮಕ್ಕಳ ಜೀವನದ ಕಡೆ ಗಮನನ ಹರಿಸಿ ಮಕ್ಕಳಿಗೆ ಒಂದು ಮಾರ್ಗದರ್ಶಕರಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಹೆಚ್ಚು ಮಕ್ಕಳ ಬಗ್ಗೆ ಗಮನ ಕೊಡಿ ಅನ್ನುವಂಥದ್ದನ್ನು ಒತ್ತಿ ಹೇಳ್ತಾ ಇದ್ದಾರೆ ಅವರು. ಜೊತೆಗೆ ಒಂದು ಕಾಮನ್ ಮನುಷ್ಯತ್ವನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮಿಂದ ಒಂದಷ್ಟು ಬೆಳಕು ಇನ್ನೊಬ್ಬರಿಗೆ ಹೋಗಲಿ, ಇನ್ನೊಬ್ಬರಿಂದ ಮತ್ತೊಬ್ಬರಿಗೆ ಹೋಗಲಿ. ನೀವೊಬ್ಬರಿಗೆ ಸಹಾಯ ಮಾಡಿ, ಆ ಸಹಾಯ ಇನ್ನೊಬ್ಬರಿಗೆ ಮಾಡಲಿ, ಇನ್ನೊಬ್ಬರಿಂದ ಮತ್ತೊಬ್ಬರಿಗೆ ಸಹಾಯ ಮಾಡಿ. ಇಡೀ ಭೂಮಂಡಲವೇ ಒಂದು ಸುರಕ್ಷಿತ ಸ್ಥಳವಾಗಿ ಬದಲಾಗಲಿ ಅನ್ನುವಂಥದ್ದು ಇದೆ. ಇಡೀ ಭೂಮಂಡಲಕ್ಕೆ ಒಂದು ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಇದೆ. ವಿಶೇಷವಾದಂಥ ಒಂದು ಜ್ಯೋತಿರ್ಲಿಂಗದಲ್ಲಿ ಎಲ್ಲ ಜ್ಯೋತಿರ್ಲಿಂಗಗಳು ಐಕ್ಯವಾಗುವಂಥ ಸಮಯ ಬರುತ್ತೆ. ಆ ಸಮಯದಲ್ಲಿ ಜಗತ್ಪ್ರಳಯ ಆಗತ್ತೆ, ಇವಾಗ ಆಗೋದಿಲ್ಲ ಅನ್ನುವಂಥ ಸಂದೇಶ ಕೂಡ ಹೇಳ್ತಿದ್ದಾರೆ. ನನಗೆ ಗೊತ್ತಿಲ್ಲ ಅದೇನು ಅಂತ. ಉಲ್ಕಾಪಾತ ಕೂಡ ಹೇಳ್ತಾ ಇದೆ. ಇಲ್ಲಿ ಉಲ್ಕಾಪಾತ ಕೂಡ ಇದೆ. ಎಲ್ಲ ಜ್ಯೋತಿರ್ಲಿಂಗಗಳು, ಎಲ್ಲ ದ್ವಾದಶ ಶಕ್ತಿಪೀಠಗಳು ಅಥವಾ ಏನು ಶಕ್ತಿಪೀಠಗಳು ಇದೆ, ಜ್ಯೋತಿರ್ಲಿಂಗಗಳು ಇದೆ, ಇದೆಲ್ಲವೂ ಒಂದೇ ಸ್ಥಳದಲ್ಲಿ ಒಂದು ಬಿಂದುವಿನ ಮುಖಾಂತರ ಎಲ್ಲ ಒಂದು ಜಾಮೆಟ್ರಿ ಮುಖಾಂತರ ಒಂದು ಎಲ್ಲ ಎನರ್ಜಿ ಒಂದೇ ಕಡೆ ಸ್ಟೋರ್ ಆಗಿ ಒಂದು ಬಿಂದುವಿನ ರೂಪದಲ್ಲಿ ಬಂದು ಒಂದೇ ಕಡೆ ಸೇರುತ್ತೆ. ಅಂಥ ಸಮಯದಲ್ಲಿ ಮತ್ತೊಮ್ಮೆ ಯುಗ ಬರುತ್ತೆ, ಆಗ ನಾವು ಮತ್ತೆ ಬರ್ತೀವಿ ಅನ್ನುವಂಥ ಕನ್ಫರ್ಮೇಷನ್ ಕೂಡ ಕೊಡ್ತಾ ಇದ್ದಾರೆ. ನನಗೆ ಈ ಕಾರ್ಡ್ ಹೀಗೆ ನೋಡಿದ್ರೆ ಒಂದು ಏಲಿಯನ್ಸ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಸೊ ಅವರಿಂದ ಕೂಡ ನಮಗೆ ಸಾಕಷ್ಟು ಅನುಕೂಲಗಳು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಎಂಟರ್ ದ ಮ್ಯಾಜಿಕ್. ಸೊ ನೀವು ಡಿವೈನ್ಲಿ ಪ್ರೊಟೆಕ್ಟೆಡ್ ಇದ್ದೀರಾ. ಹೈಲಿ ಪ್ರೊಟೆಕ್ಷನ್ ಅನ್ನೋದು ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಸಣ್ಣ ಪುಟ್ಟ ಪ್ರೊಟೆಕ್ಷನ್ ನಿಮಗೆ ಇಲ್ಲ. ನೀವು ತುಂಬಾ ಅಚೀವ್ಡ್ ಸೋಲ್, ನೀವು ಒಂದು ಬ್ಲೆಸ್ಡ್ ಸೋಲ್. ನಿಮ್ಮ ಚಕ್ರ ಬ್ಯಾಲೆನ್ಸ್ ಹೇಗಿದೆ ಅಂದರೆ ಡಿವೈನ್ ಜೊತೆ ಕನೆಕ್ಟ್ ಆಗ್ತಾ ಇದೆ. ಸೊ
ಭೂಮಿಯಿಂದ ಮೇಲಕ್ಕೆ ಚಕ್ರ ಮಾಡ್ತಾ ಮಾಡ್ತಾ ಚಕ್ರ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ನಾವು ಭೂಮಿ ಮೇಲೆ ಅಂದರೆ ನೆಲದ ಮೇಲೆ ಕುತ್ಕೊಂಡು ನಾವು ಮೆಡಿಟೇಷನ್ ಮಾಡ್ತಿದ್ರು ಕೂಡ ಚಕ್ರ ಮಾಡ್ತಿದ್ರು ಕೂಡ ಸೊ ಇನ್ ಬಿಟ್ವೀನ್ ನಮ್ಮ ಕೆಳಗೆ ಗ್ಯಾಪ್ ಬಂದುಬಿಡುತ್ತೆ, ನೆಲದಿಂದ ಮೇಲಕ್ಕೆ ನಮ್ಮ ಶರೀರ ಲೈಟ್ ವೆಯ್ಟ್ ಆಗಿ ಮೇಲೆ ಬರುತ್ತೆ. ಆ ಥರದ್ದು ಏನೋ ಒಂದು ಚಕ್ರ ಸಾಧನೆನ ಯಾರೋ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಲೈವ್ ಇನ್ ದ ನ್ಯೂ, ಸೊ ಈ ಕ್ಷಣಕ್ಕೋಸ್ಕರ ಬದುಕಿ, ಹೊಸತನದಿಂದ ಬದುಕಿ ಅನ್ನುವಂಥದ್ದು ಇದೆ. ಈ ಕ್ಷಣನ ಎಂಜಾಯ್ ಮಾಡಿ ಅನ್ನುವಂಥದ್ದು ಇದೆ. ಒಂದು ಮ್ಯಾಜಿಕಲ್ ರೀತಿಲಿ ನಿಮಗೆ ಒಂದು ಪ್ರೊಟೆಕ್ಷನ್ ಸಿಗ್ತಾ ಇದೆ. ಇಡೀ ಅಶ್ವಿನಿ ದೇವತೆಗಳಿರ್ಬೋದು, ಯೂನಿಕಾರ್ನ್ಸ್ ಇರ್ಬೋದು, ಎರಡು ಒಂದೇ. ಸೊ ಒಂದು ರೀತಿಲಿ ನಿಮಗೋಸ್ಕರ ಕಂಬನಿ ಮಿಡಿತಿದ್ದಾರೆ. ಯಾರೂ ಇಲ್ಲ ಅನ್ನುವಂಥ ಚಿಂತೆ ಬೇಡ, ನಾನೇ ಇದ್ದೀನಿ, ನನ್ನ ರಕ್ಷೆ ನಿನ್ನ ಹೃದಯದಲ್ಲಿ ಸ್ಥಿರವಾಗಿ ನಿಲ್ಲುತ್ತೆ ಮಕ್ಕಳ, ಯಾಕೆ ನೀವು ಚಿಂತೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಲಿಸನ್ ಯುವರ್ ಹಾರ್ಟ್ ಅಂತ ಹೇಳ್ತಿದ್ದಾರೆ. ನಿನ್ನ ಹೃದಯದ ಭಾಷೆನ, ನಿನ್ನ ಹೃದಯದ ಮಿಡಿತನ ನೀನು ಕೇಳು ಅನ್ನುವಂಥದ್ದು ಇದೆ. ಇಲ್ಲಿ ಸರ್ಪದೇವತೆಯ ಆಶೀರ್ವಾದ ಕೂಡ ಇದೆ. ಸರ್ಪದೇವತೆಯ ಆಶೀರ್ವಾದನೂ ಇದೆ. ಓಂ ಶಕ್ತಿ ಮೇಲ್ಮರುತ್ತೂರು ಆದಿಪರಾಶಕ್ತಿಯ ಆಶೀರ್ವಾದ ಕೂಡ ಇದೆ. ಇಲ್ಲಿ ನಂಗೊಂಥರ ಒಂದು ರೀತಿ ಮೈಯೆಲ್ಲ ಜುಮ್ ಅಂತಿದೆ. ಇದೊಂದು ಆನ್ಸಿಸ್ಟರ್ಸ್ ರೀಡಿಂಗ್ ಥರ ಇದೆ, ಏಂಜಲಿಕ್ ರೀಡಿಂಗ್ ಥರ ಇದೆ, ಮತ್ತು ಯೂನಿಕಾರ್ನ್ ರೀಡಿಂಗ್ ಥರ ಇದೆ, ಡಿವೈನ್ ರೀಡಿಂಗ್ ಥರ ಇದೆ, ದೇವಿ ಆಶೀರ್ವಾದ ಥರ ಇದೆ. ಒಂದು ನಕ್ಷತ್ರದ ಲೋಕಕ್ಕೆ ಪ್ರಯಾಣನ ಬೆಳೆಸ್ತೀರ, ಒಂದು ನಕ್ಷತ್ರವಾಗಿ ನಿಲ್ಲಿಸ್ತೀನಿ, ಯಾಕೆ ಚಿಂತೆ ಮಾಡ್ತೀಯಾ, ನೀನಿಟ್ಟಂಥ ನಕ್ಷತ್ರ ಯಾವತ್ತೂ ಸುಳ್ಳು ಆಗಿಲ್ಲ, ನನ್ನ ಮಗುವಿನ ಬಾಯಿಂದ ಸುಳ್ಳು ಬರೋದಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ. ಒಂದು ವಿಶೇಷವಾದಂಥ ಮರದಲ್ಲಿ ದೇವಿ ಐಕ್ಯವಾಗಿ ನಿಲ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಯಾವ ಮರ ಯಾವ ದೇವಿ ಅನ್ನೋದು ಇಲ್ಲಿ ಗೋಚರ ಇಲ್ಲ, ಬಟ್ ಆ ಥರ ಖಂಡಿತವಾಗ್ಲೂ ಇದೆ ಅನ್ನುವಂಥದ್ದು ಇದೆ. ಮತ್ತು ನಮ್ಮ ಅಡಿಗಳಲ್ಲಿ ಕೂಡ ಒಂದು ನಕ್ಷತ್ರವಾಗಿ ಇದ್ದಾರೆ, ಮತ್ತು ಅವರು ಕೂಡ ಪುನರ್ಜನ್ಮದ ಹಾದಿಗೆ ಬರ್ತಾರೆ. ಅದೇ ದೇವಸ್ಥಾನದ ಆವರಣದಲ್ಲೇ ಅವರು ಮತ್ತೊಮ್ಮೆ ಜನ್ಮ ಪಡೀತಾರೆ ಅನ್ನುವಂಥದ್ದು ಕೂಡ ಇದೆ. ಅವೇಕನ್ ಸೈಕಿಕ್ ಅಬಿಲಿಟೀಸ್ ಟರ್ನ್ ಇನ್ ಟು ದ ಇನ್ಫಿನಿಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಸೈಕಿಕ್ ಅಬಿಲಿಟಿ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗಿ ಇದೆ. ಸೊ ನಿಮ್ಮ ರಕ್ಷಾ ದೇವತೆಗಳು ನಿಮಗೋಸ್ಕರ ಕಂಬನಿ ಮಿಡಿತಾ ಇದ್ದಾರೆ. ನಿಮಗೋಸ್ಕರ ಯಾರು ಅಳ್ತಿದ್ದಾರೆ ಗೊತ್ತಾ ನಿಮಗೆ? ನಿಮ್ಮ ಫ್ರೆಂಡ್ಸ್ ಅಳ್ತಾ ಇಲ್ಲ, ನಿಮ್ಮ ತಂದೆ ತಾಯಿ ಅಳ್ತಾ ಇಲ್ಲ, ನಿಮ್ಮ ಬಂಧು ಮಿತ್ರರು ಅಳ್ತಾ ಇಲ್ಲ, ನಿಮ್ಮ ಹಸ್ಬೆಂಡ್ ವೈಫ್ ಮಕ್ಕಳು ಯಾರೂ ಅಳ್ತಾ ಇಲ್ಲ. ಒಂದು ಡಿವೈನ್ ಟೀಮ್ ನಿಮಗೋಸ್ಕರ ಕಂಬನಿ ಆಗ್ತಿದೆ. ಎಂತಕ್ಕೆ ಕಂಬನಿ ಆಗ್ತಿದೆ ಅಂದರೆ, ನೀವಿರುವಂಥ ಪರಿಸ್ಥಿತಿ ಅಷ್ಟು ಘನಘೋರವಾಗಿ ಇದೆ. ನೀವಿರುವಂಥ ಪರಿಸ್ಥಿತಿ ನಿಮಗೆ ಏನು ಮಾಡೋಕ್ಕಾಗದಿರುವಂಥ ಪರಿಸ್ಥಿತಿ ಇದೆ. ನಿಮ್ಮ ಪರಿಸ್ಥಿತಿಲಿ ಈ ಪರಿಸ್ಥಿತಿನ, ನೀವಿರುವಂಥ ಪರಿಸ್ಥಿತಿನ ಡಿವೈನ್ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಹಾಗಾಗಿ ನಿಮಗೆ ಈ ಒಂದು ಸ್ಪೆಷಲ್ ಮೆಸೇಜ್ ಅಥವಾ ವೆರಿ ಸ್ಪೆಷಲ್ ಆ್ಯಂಡ್ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಸಿಗ್ತಾ ಇದೆ. ಶವರ್ ಆಫ್ ಬ್ಲೆಸ್ಸಿಂಗ್ಸ್. ಅವರು ನಿಮ್ಮನ್ನು ನೋಡೋಕ್ಕಾಗ್ದಿರ, ನಿಮ್ಮನ್ನು ಇದರಿಂದ ಹೊರಗೆ ತರಬೇಕು ಅಂತ ನಿಮ್ಮ ಒಂದು ನಗುವಿಗಾಗಿ ಡಿವೈನ್ ಟೀಮ್ ಕಾಯ್ತಾ ಇದೆ. ಇಲ್ಲಿ ನೀವು ನಗಬಾರ್ದು ಅಂತ 1000 ಕೈಗಳು, ನೀವು ನಮ್ದಂಥವರೇ ನಿಮಗೆ ಗುಂಡಿ ತೋಡಿ ಮುಚ್ಚಿಬಿಟ್ಟಿದ್ದಾರೆ. ಇನ್ನು ನಿಮ್ಮ ಜೀವನದಲ್ಲಿ ನಗುನೇ ಇಲ್ಲ ಅನ್ನುವಂಥ ಅರ್ಥಕ್ಕೆ ಅವರು ನಿಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ. ಆದರೆ ನಿಮ್ಮ ಡಿವೈನ್ ಟೀಮ್, ನಂಗೆ ಹೇಳಲಿಕ್ಕೂ ಆಗ್ತಿಲ್ಲ, ಅಷ್ಟು ಗಂಟಲು ಬಿಗುರ್ತಿದೆ. ನಿಮ್ಮ ಡಿವೈನ್ ಟೀಮ್ ನಿಮಗೆ ಒಂದ್ರ ಮೇಲೆ ಒಂದು ಸರ್ಪ್ರೈಸ್, ಒಂದ್ರ ಮೇಲೆ ಒಂದು ಗಿಫ್ಟ್, ಒಂದ್ರ ಮೇಲೆ ಒಂದು ಅನ್ಎಕ್ಸ್ಪೆಕ್ಟೆಡ್ ವೇಲಿ ನಿಮಗೆ ಸರ್ಪ್ರೈಸ್ ಮಾಡಿದೆ. ನೀವು ನಗ್ನಾಗ್ತಾ ಇರಬೇಕು ಅಷ್ಟೇ. ನೀವು ಯಾವಾಗಲೂ ಪ್ರೀತಿಯಿಂದ ಇರಬೇಕು. ನೀವು ಅವ್ರು ಕೊಡೋದನ್ನು ಓಪನ್ ಹಾರ್ಟ್ ಆಗಿ ರಿಸೀವ್ ಮಾಡ್ಕೊಳ್ಳಿ. ನನಗೆ ಇದು ಬೇಡ ಅದು ಬೇಡ ಅನ್ಬೇಡಿ. ಅವ್ರು ಏನು ಕೊಟ್ಟರು ಕೂಡ ಪ್ರೀತಿಯಿಂದ ರಿಸೀವ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಇನ್ನೊಬ್ಬರಿಗೆ ಪಾಸ್ ಮಾಡಿ. ಸೊ ಡಿವೈನ್ ನಿಮಗೆ ಆಶೀರ್ವಾದ ಮಾಡಿದೆ, ಆ ಆಶೀರ್ವಾದನ ನೀವು ಪಡ್ಕೊಳ್ಳಿ. ನಿಮ್ಮಿಂದ ಬೇರೆಯವರಿಗೆ ಒಂದಷ್ಟು ಆಶೀರ್ವಾದ ಅಥವಾ ಬೇರೆಯವರಿಗೆ ಒಂದಷ್ಟು ಸಹಾಯ ಅಥವಾ ಬೇರೆಯವರಿಗೆ ಒಂದಷ್ಟು ಮಾರ್ಗದರ್ಶನ ನೀವು ಕೊಡೋ ಹಾಗಾಗಲಿ. ನೀವು ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡೋದಲ್ಲ, ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಬೇರೆಯವರಿಗೆ ಒಳ್ಳೇದು ಮಾಡ್ತಾ ಮಾಡ್ತಾ ಬೇರೆಯವರಿಗೆ ಸಹಾಯ ಮಾಡ್ತೀರಾ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮ ಜೀವನ ನರಕ ಮಾಡಿರುವಂಥದ್ದು ಕೂಡ ಇಲ್ಲಿ ಇದೆ. ಬಟ್ ನಥಿಂಗ್ ಟು ವರಿ. ಇಡೀ ಡಿವೈನ್ ಟೀಮೇ ನಿಮಗೋಸ್ಕರ ಒಂದು ಕಂಬನಿ ಮಿಡಿತಾ ಇದೆ ಅಂದರೆ ನಾನು ಇಮ್ಯಾಜಿನ್ ಮಾಡಬಲ್ಲೆ ನಿಮ್ಮ ಸಿಚುವೇಶನ್ ಎಷ್ಟು ಹಾರ್ಡಾಗಿ ಇದೆ ಅಂತ. ಬಟ್ ನಥಿಂಗ್ ಟು ವರಿ. ಓಕೆ, ಸೊ ನೀವು ನಿಮ್ಮನ್ನು ಪ್ಯಾಂಪರ್ ಮಾಡ್ಕೊಳ್ಳಿ, ರಿಸೀವ್ ಮಾಡಲಿಕ್ಕೆ ರೆಡಿಯಾಗಿರಿ.
ಪ್ರೀತಿ ಬರ್ತಾ ಇದೆ, ಸ್ನೇಹ ಬರ್ತಾ ಇದೆ, ಸಂಪತ್ತು ಬರ್ತಾ ಇದೆ, ಧಾನ್ಯ ಬರ್ತಿದೆ, ಗಿಫ್ಟ್ ಬರ್ತಾ ಇದೆ, ವಿದ್ಯೆ ಬರ್ತಿದೆ, ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಬರ್ತಿದೆ. ಫೆಮಿನೈನ್ ಎನರ್ಜಿ ತುಂಬ ಲೋ ಎನರ್ಜಿಲಿ ಇದೆ. ಆ ಫೆಮಿನೈನ್ ಎನರ್ಜಿನೇ ನಿಮ್ಮ ಜೀವನಕ್ಕೆ ಒಂದು ಬ್ಲೆಸ್ಸಿಂಗ್ಸ್ ರೂಪದಲ್ಲಿ ಬರ್ತಾ ಇದೆ. ಓಕೆ, ಫ್ರೀಡಮ್ ಆಫ್ ಟ್ರೂತ್, ಸತ್ಯ ಹೇಳೋ ಅಧಿಕಾರ ಎಲ್ರಿಗೂ ಇರುತ್ತೆ, ಆದರೆ ಯಾರೂ ಹೇಳೋದೇ ಇಲ್ಲ. ಸತ್ಯ ಹೇಳೋ ಅಧಿಕಾರ ಇರೋರು ಸತ್ಯನ ಮರೆಮಾಚ್ತಾರೆ. ಸುಳ್ಳು ಹೇಳೋ ಅಧಿಕಾರ ಇರೋರು ಸುಳ್ಳಿಗೆ ಲೇಪ ಹಾಕಿ ಸತ್ಯನ ಮಾಡ್ತಾರೆ, ಸತ್ಯನ ಸುಳ್ಳು ಹಾಕಿಸಿ ಮೆರೀತಾರೆ. ಸೊ ಇಂಥವ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಹೆಚ್ಚು ಸಮಸ್ಯೆಗಳು ಆಗ್ತಾ ಇರೋದು ಎಲ್ಲಿಂದ, ಯಾರಿಂದ ಅನ್ನುವಂಥ ಸತ್ಯಗಳು ಕೂಡ ಗೊತ್ತಾಗುತ್ತೆ. ಜೊತೆಗೆ ಜನಗಳ ಜೊತೆ ಆದಷ್ಟು ಪ್ರಾಮಾಣಿಕವಾಗಿ ಇರಿ, ಪ್ರಾಮಾಣಿಕತೆಯಿಂದ ಇರಿ. ಸೊ ನೀವು ಯಾರು ಏನು ಅನ್ನೋದು ನಿಮಗೆ ಗೊತ್ತಿದೆ. ಇನ್ನೊಬ್ಬರಿಗೆ ನೀವು ಸಾಕ್ಷಿ ತೋರಿಸೋವಂಥದ್ದು ಬೇಕಾಗಿಲ್ಲ. ಆದರೆ ನಿಮ್ಮ ವಿದ್ಯೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ, ನಿಮಗೆ ಆಶೀರ್ವಾದ ರೂಪದಲ್ಲಿ ಏನು ಬರ್ತಾ ಇದೆ, ಈ ಆಶೀರ್ವಾದ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಬದಲಾವಣೆನ ತಗೊಂಬರ್ತಾ ಇದೆ. ಸೊ ಹಾಗಾಗಿ ಪ್ರಾಮಾಣಿಕವಾಗಿ ಇರಿ. ಯಾರಿಗೇನೇ ಕಲಿಸಿದ್ರು ಪ್ರಾಮಾಣಿಕತೆಯಿಂದ ಇರಿ, ಯಾರಿಗೇನೇ ಹೇಳಿದ್ರು ಪ್ರಾಮಾಣಿಕತೆಯಿಂದ ಇರಿ. ಶವರ್ ಆಫ್ ಬ್ಲೆಸ್ಸಿಂಗ್ಸ್ ತುಂಬಾ ಇಂಪಾರ್ಟೆಂಟು. ಇಲ್ಲಿ 24 ನಂಬರು, ನಾನು ಈ ಕಾರ್ಡ್ ರೀಡ್ ಮಾಡ್ತಾ ಇರ್ಬೇಕಾದ್ರೆ ಬಂದಿದ್ದು ಕೂಡ 24 ನಂಬರು. ಸೊ ನೀವು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ 24 ನಂಬರ್ ಏಂಜಲಿಕ್ ಮೀನಿಂಗ್ ಏನಿದೆ ಅಥವಾ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ. 24 ನಂಬರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಂಬರ್ ನಿಮ್ಮ ಜೀವನದಲ್ಲಿ. ಓಕೆ, ಸೊ ಸದ್ಯದ ದಾರಿಲೇ ನಡೀರಿ ಅನ್ನುವಂಥದ್ದು ಇದೆ. ರೋಸ್ ಗೋಲ್ಡ್ ಕಾಸ್ಮಿಕ್ ಪೂಲ್. ಸೊ ಗೂಬೆ ಕಲ್ಲಮ್ಮನ ಆಶೀರ್ವಾದ ಇದೆ. ಯಾಕೋ ತುಂಬ ಪ್ರಾಣಿಗಳ ಎನರ್ಜಿ ಇಲ್ಲಿ ನನ್ನನ್ನು ಕರೀತಾ ಇದೆ. ಸೊ ಗೊತ್ತಿಲ್ಲ, ಒಂದು ರೀತಿ ಸ್ಪಿರಿಟ್ ಅನಿಮಲ್ಸ್, ಒಂದಲ್ಲ ಒಂದು ಜನ್ಮದಲ್ಲಿ ನಾವು ಕೂಡ ಪ್ರಾಣಿಗಳಾಗಿರ್ತೀವಿ. ಆವಾಗ ನಮ್ಮ ಒಡನಾಟದಲ್ಲಿ ಇದ್ದವರು ಅವರೆಲ್ಲರೂ ಕೂಡ ನಮಗೆ ಒಂದು ಪ್ರೀತಿನ ಹಂಚಿರ್ತಾರೆ. ಸೊ ಇಲ್ಲಿ ನಿಮಗೆ ಒಂದು ಎನರ್ಜಿ ವೈಸ್ ಪ್ರೀತಿ ಸಿಗ್ತಾ ಇದೆ. ಅದರಲ್ಲಿ ನೀವು ಅದೇನೋ ಹೇಳ್ತಾರಲ್ಲ, ನೆನಪಿನ ಮಳೆಯಲ್ಲಿ ನೀಯುವುದು ಅಂತ. ಸೊ ಒಂದು ರೀತಿ ಸ್ನಾನ ಮಾಡಿದ ಹಾಗೆ ಒಂದು ನೆನಪಿನಲ್ಲಿ ಅಥವಾ ಒಂದು ಪ್ರೀತಿಲಿ ತೊಯ್ದು ಹೋಗೋದು ಅಂತ. ಮಳೆಯಲ್ಲಿ ನೆಂದ ಹಾಗೆ ಪ್ರೀತಿಯ ಮಳೆಯಲ್ಲಿ ನಲಿತೀರಾ ಅನ್ನುವಂಥದ್ದು. ಇಡೀ ಡಿವೈನ್ ಟೀಮ್ ಇಲ್ಲಿದೆ. ಮಹಾಲಕ್ಷ್ಮಿಯ ಆಶೀರ್ವಾದ ತುಂಬ ಇದೆ ನಿಮಗೆ. ಸೊ ನಿಮ್ಮ ಸಿಡಿಲು ಬಡಿತಾ ಇದೆ, ಮಳೆ ಬರ್ತಿದೆ ಇದ್ಕಿದ್ದ ಹಾಗೇನೆ. ಸೊ ತುಂಬಾ ಆಶೀರ್ವಾದ ನಿಮಗೆ ಇದೆ. ಡಿವೈನ್ ಟೀಮ್ ನಿಮ್ಮ ಜೊತೆ ಇರೋವರೆಗೂ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಜೊತೆಗೆ ನಿಮಗೆ ಒಂದು ರೀತಿಲಿ ಒಂದು ಡೆಸ್ಟಿನಿ ಅನ್ನೋದು ಇದೆ. ನಿಮ್ಮ ಜೀವನದಲ್ಲಿ ಇಲ್ಲಿಗೆ ಹೋಗಿ ನೀವು ತಲುಪಬೇಕು ಅನ್ನುವಂಥದ್ದು ಇದೆ. ಇದನ್ನು ನೀವು ಕಂಪ್ಲೀಟ್ ಮಾಡಬೇಕು ಅನ್ನುವಂಥದ್ದು ಒಂದಿದೆ. ಅದನ್ನು ನೀವು ಮಾಡಬೇಕು. ಅದನ್ನು ಮಾಡೋದಕ್ಕೆ ಆ ಒಂದು ನಿಮ್ಮ ಕಂಪ್ಲೀಟ್ ಜರ್ನಿನ ಕಂಪ್ಲೀಟ್ ಮಾಡೋದಕ್ಕೆ ಏನು ಸಹಾಯ ಬೇಕು ಅದೆಲ್ಲವನ್ನು ಕೂಡ ಭಗವಂತ ನಿಮ್ಮ ಪರವಾಗಿ ನಿಂತು ಮಾಡಿಸ್ತಾನೆ ಅನ್ನುವಂಥದ್ದು ಇದೆ. ಫುಲ್ಫಿಲ್ ಯುವರ್ ಡೆಸ್ಟಿನಿ, ಬಿ ಆಲ್ ಯು ಕ್ಯಾನ್ ಬಿ. ನಿಮ್ಮ ಜೀವನದ ಉದ್ದೇಶ ಏನಿದೆ, ಇನ್ನೂ ಅರ್ಧನೇ ಮಾಡಿರೋದು ನೀವು, ಇನ್ನೂ ಅರ್ಧ ಬಾಕಿ ಇದೆ. ಸೊ ನಿಮ್ಮ ಸೋಲ್ ಪರ್ಪಸ್ ಏನಿದೆ, ನಿಮಗೆ ಡಿವೈನ್ ವಹಿಸಿರುವಂಥ ಕೆಲಸ ಏನಿದೆ, ಇದನ್ನು ಮಾಡಿ ಮುಗಿಸಿ ಫಸ್ಟು. ಇದು ಮುಗಿಸಿದ ಮೇಲೆ ನಿಮ್ಮ ಜೀವನಕ್ಕೆ ನೀವು ಏನು ಮಾಡಬೇಕು ಅಥವಾ ನಿಮ್ಮ ಆಸೆಗಳೇನಿದೆ ಅದೆಲ್ಲವೂ ಕೂಡ ಈಡೇರಿಸ್ತಾರೆ ಅನ್ನುವಂಥದ್ದು ಇದೆ. ಇದ್ರ ಮಧ್ಯೆ ನಿಮ್ಮ ಕೆಲಸನೂ ಈಡೇರುತ್ತೆ, ಡಿವೈನ್ ನಿಮ್ಗೆ ವಹಿಸಿರುವಂಥ ಕೆಲಸನೂ ಕೂಡ ಈಡೇರುತ್ತೆ. ಪ್ರಿಪೇರ್ ಫಾರ್ ರ್ಯಾಪಿಡ್ ಸ್ಪಿರಿಚುವಲ್ ಗ್ರೋತ್, ಬಿ ರೆಡಿ ಫಾರ್ ಆಪರ್ಚುನಿಟೀಸ್ ಅಂತ ಹೇಳ್ತಾ ಇದೆ. ಸೊ ರೆಡಿ ಆಗಿ ನೀವೊಂದು ಸ್ಪಿರಿಚುವಲ್ ವೇಲಿ, ಒಂದಷ್ಟು ಆಧ್ಯಾತ್ಮಿಕ ಮಾರ್ಗದಲ್ಲಿ ಬೇಗ ಒಂದಷ್ಟು ಗ್ರೋತನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಅವಕಾಶಗಳು ಬರುತ್ತೆ ನಿಮಗೆ ಆಧ್ಯಾತ್ಮಿಕವಾಗಿ ಬೆಳೀಲಿಕ್ಕೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸ್ಪಿರಿಟ್ ಅನಿಮಲ್ಸ್ ಕೂಡ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ಜೊತೆಗೆ ಹೀಲಿಂಗ್ಸ್ ಜೊತೆಗೆ ಒಂದು ನಿಮ್ಮನ್ನು ಮೇಲೆತ್ತರಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್ ನೋಡಿ, ಕಾಸ್ಮಿಕ್ ರೈನ್ಬೋ, ಲುಕ್ ಫಾರ್ ದ ಪಾಟ್ ಆಫ್ ಗೋಲ್ಡ್, ಅಕ್ಸೆಪ್ಟ್ ಆ್ಯಂಡ್ ಜಾಯ್. ಸೊ ನಿಮಗೆ ಏನೋ ಒಂದು ಗಿಫ್ಟ್ ಬರೋದ್ರಲ್ಲಿ ಇದೆ. ಮೇ ಬಿ ಗೋಲ್ಡ್ ಗಿಫ್ಟ್ ಬರ್ಬೋದು, ಅಥವಾ ಗೋಲ್ಡ್ ತುಂಬಿರುವಂಥ ಬಿನ್ಗೆ ಕೂಡ ನಿಮಗೆ ಗಿಫ್ಟಾಗಿ ಸಿಗಬಹುದು. ಖುಷಿಯಿಂದ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿಂದ ಹೊರಟಂಥ ನೀವು ಇಲ್ಲಿಗೆ ಬಂದು ತಲುಪಿದ್ದೀರ. ಇಲ್ಲಿಂದ ಹೊರಟಂಥ ನೀವು ಇಲ್ಲಿಗೆ ಬಂದು ತಲುಪಿದ್ದೀರಾ.
ಸೊ ನಿಮ್ಮ ಜರ್ನಿ ಹ್ಯಾಪಿ ಜರ್ನಿ ಆಗೋದ್ರಲ್ಲಿ ಇದೆ. ನಿಮ್ಮ ಸೌಂದರ್ಯ, ನಿಮ್ಮ ಅದೃಷ್ಟ, ನಿಮ್ಮ ಕನಸು, ನಿಮ್ಮ ಇಚ್ಛೆ ಎಲ್ಲವೂ ಕೂಡ, ನಿಮ್ಮ ವಾಂಛಿತ ಫಲಗಳು, ಇಚ್ಛಿತ ಫಲಗಳೆಲ್ಲವೂ ಕೂಡ ನೆರವೇರೋದ್ರಲ್ಲಿ ಇದೆ. ಸೊ ಡಿವೈನಿಗೆ ಕಣ್ಣೀರು ಹಾಕಲಿಕ್ಕೆ ಅವಕಾಶನ ಮಾಡಬೇಡಿ, ಡಿವೈನ್ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ನನಗೆ ಯಾಕೋ ಇಲ್ಲಿ ಪಿಕೆ ಕಾರ್ಡ್ ಇಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ 3 ಪಿಕೆ ಕಾರ್ಡ್ ಇಡ್ತೀನಿ. ನಿಮಗೆ ಏನು ಮೆಸೇಜ್ ಇದೆ ನೋಡೋಣ. ಮೊದಲನೇದು, ಎರಡನೇದು, ಮೂರನೇದು. ಸೊ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಇದೆ. ಯೋಚನೆ ಮಾಡಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಅನ್ನೋದು ಇದೆ ಅಂತ ಹೇಳ್ತಾ ಇದೆ. ಮೊದಲನೇದು, ಎರಡನೇದು, ಮೂರನೇದು. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ವಾವ್, ಗೋ ವಿತ್ ಫ್ಲೋ. ಸದ್ಯಕ್ಕೆ ರಿಲ್ಯಾಕ್ಸ್ ಮಾಡಿ, ನಂಬಿಕೆ ಇಡಿ, ಏನೇನು ನಡೀತಿದೆಯೋ ಅದನ್ನೆಲ್ಲ ಒಪ್ಕೊಳ್ಳಿ. ಅಕ್ಸೆಪ್ಟ್ ವಾಟ್ ಈಸ್ ಹ್ಯಾಪೆಂಡ್. ಓಕೆ, ನಂಬಿಕೆಯಿಂದ, ಭರವಸೆಯಿಂದ ಮುಂದುವರಿರಿ. ಜೀವನ ನಿಮ್ಮನ್ನು ಸರಿಯಾದ ದಿಕ್ಕಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ನನ್ನ ಜೀವನದಲ್ಲಿ ಏನೂ ಸರಿಯಾಗಿ ನಡೀತಾ ಇಲ್ಲ, ನಾನು ಅಂದ್ಕೊಂಡಂಗೆ ಆಯ್ತಿಲ್ಲ, ಸೊ ಹಾಗಾಗ್ತಿದೆ, ಹೀಗಾಗ್ತಿದೆ ಅಂತೆಲ್ಲ ಯೋಚನೆ ಮಾಡಬೇಡಿ. 17 ನಂಬರ್ ಇಂಪಾರ್ಟೆಂಟ್ ಇದೆ. ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಳ್ಳೆಯದು ನಿಮ್ಮ ಜೀವನದಲ್ಲಿ ಆಗೋದ್ರಲ್ಲಿ ಇದೆ. ಓಕೆ, ಗೋ ವಿತ್ ದ ಫ್ಲೋ. ಲೈಫ್ ಹೇಗೆ ಕರ್ಕೊಂಡು ಹೋಗ್ತಿದೆಯೋ ಹಾಗೆ ಹೋಗಿ, ರೈಟ್ ಡೈರೆಕ್ಷನಲ್ಲೇ ನಿಮ್ಮ ಜೀವನ ಹೋಗ್ತಾ ಇದೆ. ಒಳ್ಳೆಯದಾಗಲಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಎನ್ಲೈಟ್ಮೆಂಟ್. 43 ನಂಬರ್ ಇಂಪಾರ್ಟೆಂಟ್ ಇದೆ. ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಜೀವನ ಶೈಲಿನ ನೋಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲರಲ್ಲೂ ಭಗವಂತ ಇದ್ದಾನೆ, ಬರೀ ನಿಮ್ಮಲ್ಲಿ ಮಾತ್ರ ಭಗವಂತ ಇದ್ದಾನೆ, ನನ್ನಲ್ಲಿ ಮಾತ್ರ ಭಗವಂತ ಇದ್ದಾನೆ, ಅಥವಾ ಬೇರೆ ಇನ್ನೆಲ್ಲೂ ಭಗವಂತ ಇಲ್ಲ ಅನ್ನುವಂಥ ಭ್ರಮೆ ಬೇಡ. ಸೊ ಎಲ್ಲರನ್ನೂ ಸಮಾನ ದೃಷ್ಟಿಕೋನದಿಂದ ನೋಡಿ ಅನ್ನುವಂಥದ್ದು ಇದೆ. ಜೊತೆಗೆ ವಿಶೇಷವಾದಂಥದ್ದು ಏನೋ ನಿಮಗೆ ಉಡುಗೊರೆಯಾಗಿ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಳ್ಳೆಯದಾಗಲಿ, ನಿಮ್ಮ ಕನಸು ನನಸಾಗುತ್ತೆ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಐ ಆಮ್ ಪ್ರೆಸೆನ್ಸ್. 44 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಸೆಟ್ಲರ್ ಗೇಟ್ ವೇ, ಐ ಆಮ್ ದಟ್ ಐ ಆಮ್. ಸೊ ನಾನೇ ಅಂತ ಡಿಸೈಡ್ ಮಾಡಿ, ಜೊತೆಗೆ ನಾನು ಈ ಕ್ಷಣದಲ್ಲಿ ಇರ್ತೀನಿ, ಪ್ರೆಸೆಂಟ್ ಆಫ್ ಮೈಂಡಲ್ಲಿ ಇರ್ತೀನಿ, ಪ್ರೆಸೆನ್ಸಿಂಗ್ ಮೈಂಡಲ್ಲಿ ಇರ್ತೀನಿ, ಜೊತೆಗೆ ಈ ಕ್ಷಣಕ್ಕೋಸ್ಕರ ನಾನು ಬದುಕ್ತೀನಿ ಅಂತ ನಿರ್ಧಾರ ಮಾಡ್ಕೊಳ್ಳಿ. ನೆನ್ನೆಗೆ, ನಾಳೆಗೆ, ಇಂದು ನಿಮ್ಮದೇ ಚಿಂತೆ ಏತಕ್ಕೆ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಪಾಠ ಹೇಳ್ತಿದ್ದೀರಾ ಅಂತಿದ್ದಾರೆ. ಪಾಠ ಅಲ್ಲ, ಗಂಟಲು ಬರ್ತಾ ಇಲ್ಲ ಹಾಡು ಹೇಳೋಕ್ಕೆ. ನಿನ್ನೆಗೆ, ನಾಳೆಗೆ, ಇಂದು ನಮ್ಮದೇ ಚಿಂತೆ ಏತಕ್ಕೆ. ಸೊ ಓಪನ್ ಯುವರ್ ಹಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಲವ್ ಯುವರ್ ಸೆಲ್ಫ್, ಡೇರ್ ಟು ಅನ್ರಿಯೂನಬಲ್ ಅಂತ ಇದೆ. ಸೊ ನಿಮ್ಮನ್ನು ಯಾರು ಪ್ರೀತಿ ಮಾಡ್ದಿರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ನೀವ್ಯಾಕೆ ನಿಮ್ಮನ್ನೇ ಪ್ರೀತಿ ಮಾಡ್ತಿಲ್ಲ ಅನ್ನುವಂಥ ಪ್ರಶ್ನೆ ಇಲ್ಲಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಹೋಳಿ ಹುಣ್ಣಿಮೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಬ್ಲೆಸ್ಸಿಂಗ್ಸನ್ನು ತಗೊಂಬರಲಿ. ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ನನ್ನೆಲ್ಲ ವಾಗ್ದೇವಿ ಕುಟುಂಬದ ಸಹೋದರರಿಗೂ ನಿಮ್ಮ ಈ ಪುಟ್ಟ ಹೃದಯದ ಕಮಲಾಳಿಂದ ರಕ್ಷಾಬಂಧನದ ಅಥವಾ ನೂಲು ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಸೊ ಶ್ರೀಕೃಷ್ಣ ಪರಮಾತ್ಮ ಮತ್ತು ದ್ರೌಪದಮ್ಮ ನಿಮಗೆ ಸಾಕಷ್ಟು ಅವಕಾಶಗಳನ್ನ ಕೊಡಲಿ, ನಿಮ್ಮ ಇಚ್ಛೆಗಳನ್ನೆಲ್ಲವೂ ಕೂಡ ಈಡೇರೋ ಹಾಗೆ ಮಾಡಲಿ, ನಿಮ್ಮ ಜೀವನ ಯಾವಾಗಲೂ ಸಂತೋಷದಿಂದ ಇರಲಿ ಅಂತ ಹಾರೈಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ವಸುದೈವಕ ಕುಟುಂಬ ಯಾವಾಗಲೂ ನಗ್ನಗ್ತಾ ಇರೋ ಹಾಗೆ ಆಗಲಿ ಅಂತ ಆಶಿಸ್ತೀನಿ. ಸೊ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನೂಲು ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಟೇಕ್ ಕೇರ್.